ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು 23rd ಮತ್ತು 24th ಮೇ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಟಾಪಿಕ್ ಬಂದ್ಬಿಟ್ಟು ಸೂಪರ್ ಕಂಪ್ಯೂಟರ್ಸ್ಗಳ ಲಿಸ್ಟು ನಾವು ನೋಡ್ಕೊಳ್ಳೋಣ. ಸೊ ಸೂಪರ್ ಕಂಪ್ಯೂಟರ್ಸು ಇವಾಗಲೇ ತುಂಬ ಜಾಸ್ತಿ ನ್ಯೂಸಲ್ಲಿ ಇರ್ತವೆ. ಇದ್ರ ಬಗ್ಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳೋವಂಥದ್ದು ತುಂಬ ಜಾಸ್ತಿ ಇರುತ್ತೆ. ಅಂತಂದರೆ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳಲ್ಲಿ ಇಂಡಿಯಾದು ಯಾವ್ಯಾವ ಸೂಪರ್ ಕಂಪ್ಯೂಟರ್ ಇದ್ದಾವೆ, ಇಲ್ಲಾಂತಂದರೆ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳಲ್ಲಿ ಫಸ್ಟ್ ಸೆಕೆಂಡ್ ಪೊಸಿಷನಲ್ಲಿ ಯಾವುದ್ಯಾವುದಿದ್ದಾವೆ, ಅಥವಾ ಯಾವ ದೇಶದ ಹತ್ರ ಜಾಸ್ತಿ ಸೂಪರ್ ಕಂಪ್ಯೂಟರ್ಸ್ಗಳಿದ್ದಾವೆ, ಈ ಥರದ್ದು ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನು ನಾವು ಇದರಲ್ಲಿ ನೋಡ್ಕೊಂಡಿರೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು, ನಿಮಗೆ ನೋಟ್ಸ್ ಬೇಕು ಅಂತಂದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಫಸ್ಟ್ 2 ಪಾಯಿಂಟ್ ಬಂದ್ಬಿಟ್ಟು ನಾವು ಎಕಾನಮಿ ರಿಲೇಟೆಡ್ ನೋಡ್ಕೊಳ್ಳೋಣ. ಸೊ ಎಕಾನಮಿ ರಿಲೇಟೆಡು ಇದನ್ನಂತೂ ಎಕಾನಮಿಯಲ್ಲಿ ಕೇಳ್ತಾ ಇರ್ತಾರೆ. ಈ ಕ್ವೆಶನ್ ಅಂತೂ ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಫಸ್ಟ್ ಒನ್ ಏನು ಅಂತಂದರೆ ಪ್ರೈಸಸ್ಸು ಎಸೆನ್ಷಿಯಲ್ ಕಮೋಡಿಟೀಸ್ದು ಏನೇನಿರುತ್ತೆ, ಇಂಪಾರ್ಟೆಂಟ್ ಇರೋಂಥ ಕಮೋಡಿಟೀಸ್ದು ಪ್ರೈಸಸ್ ಏನಾದರೂ ಪ್ರೊಡ್ಯೂಸರ್ ಲೆವೆಲಲ್ಲಿ ಚೇಂಜ್ ಆಗ್ತಾ ಇದ್ದರೆ ಅದನ್ನು ನಾವು WPI ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ. ಅದೇ ಕನ್ಸ್ಯೂಮರ್ ಲೆವೆಲಲ್ಲಿ ಚೇಂಜ್ ಆದರೆ ಅದನ್ನು CPI ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿ, ಇವಾಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿದ ತಕ್ಷಣ ಕೆಲವೊಂದು ಪಾಯಿಂಟು ನಮಗೆ ನೆನಪಿರಬೇಕು. ಫಸ್ಟ್ ಒಂದು ಬಂದ್ಬಿಟ್ಟು ಇದರಲ್ಲಿ ಎಸೆನ್ಷಿಯಲ್ ಕಮೋಡಿಟೀಸು ಆಯಿತಾ, ಇದು ಬಂದ್ಬಿಟ್ಟು ಪ್ರೊಡ್ಯೂಸರ್ ಲೆವೆಲಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಪ್ರೊಡ್ಯೂಸರ್ ಲೆವೆಲಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರ್ತಾರೆ. ಸೊ ಅದನ್ನು ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಅಂತಂದರೆ ಪ್ರೊಡ್ಯೂಸರ್ಸ್ಗಳು, ಹೋಲ್ಸೇಲಾಗಿ ಸೇಲ್ ಮಾಡುವಂಥವ್ರು, ಯಾಕಂತಂದರೆ ಅವರೆಲ್ಲ ಪ್ರೊಡ್ಯೂಸರ್ಸು. ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅದು ಇಂಪಾರ್ಟೆಂಟು. ಸೊ ಹೋಲ್ಸೇಲ್ ಆಗಿರೋದ್ರಿಂದ ಇದನ್ನು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಪಬ್ಲಿಷ್ ಮಾಡುತ್ತೆ. ಸೊ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಇದು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಯಿತಾ. ಸೊ ಪಬ್ಲಿಷ್ ಯಾರು ಮಾಡ್ತಾರೆ, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂಡರಲ್ಲಿ ಬರುತ್ತೆ. ಇದಕ್ಕೆ ಬೇಸ್ ಇಯರ್ ಯಾವುದಿದೆ, ಬೇಸ್ ಇಯರ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಿಗೆ ಯಾವುದಿರುವಂಥದ್ದು ಅಂತಂದರೆ 2011-2012 ಇದು ಬೇಸ್ ಇಯರು. 2017 ಈ ಚೇಂಜಸ್ ಮಾಡಿಕೊಂಡ್ರು. ಇದಕ್ಕಿಂತ ಮುಂಚೆ ಯಾವುದಿತ್ತು, ಇದಕ್ಕಿಂತ ಮುಂಚೆ ಬಂದ್ಬಿಟ್ಟು 2004-2005 ಬೇಸ್ ಇಯರ್ ಆಗಿತ್ತು. ಅದಾದಮೇಲೆ ಇವಾಗ ಚೇಂಜ್ ಮಾಡಿಕೊಂಡು 2011-2012 ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ಜೊತೆಗೆ ಇವಾಗ ಬೇಸ್ ಇಯರ್ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಡೆ ನೋಡ್ಕೊತಾ ಇರ್ತೀವಿ. ಅದಕ್ಕೆ ಇದು ಬೇಸ್ ಇಯರ್ ಇದೆ, ಇದ್ರ ಮೇಲೆ ಕಂಪ್ಯಾರಿಸನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬೇಸ್ ಇಯರ್ ಅಂತ ಯಾವುದಕ್ಕೆ ತೊಗೊತಾರೆ, ಅದಕ್ಕೆ ಕ್ರೈಟೀರಿಯಾ ಇದೆ, ಕಂಡೀಷನ್ಸ್ ಇದೆ. ಕಂಡೀಷನ್ ಏನು ಅಂತಂದರೆ ಆ ವರ್ಷ ನಾರ್ಮಲ್ ಆಗಿರಬೇಕು. ಅಂತಂದರೆ ಆ ವರ್ಷದಲ್ಲಿ ಯಾವುದೇ ಥರದ್ದು ಯಾವ ವರ್ಷನ ನಾವು ಬೇಸ್ ಇಯರ್ ಅಂತ ತೊಗೊಂಡಿರ್ತೀವಿ ಆ ವರ್ಷ ಬಂದ್ಬಿಟ್ಟು ಎಕನಾಮಿ ನಾರ್ಮಲ್ ಆಗಿರಬೇಕು, ನಾರ್ಮಲ್ ಸಿಚುವೇಶನ್ ಇರಬೇಕು. ಅಂದರೆ ಯಾವುದೇ ಥರದ್ದು ಡಿಸಾಸ್ಟರು, ಫ್ಲಡ್ಡು, ಡ್ರಾಟು ಈ ಥರದ್ದು ಏನೂ ಬಂದಿರಬಾರ್ದು. ಆವಾಗ ಅದನ್ನು ನಾರ್ಮಲ್ ಇಯರು ಅಥವಾ ಅದನ್ನು ಬೇಸ್ ಇಯರು ಅಂತ ಹೇಳ್ಬಿಟ್ಟು ನಾವು ತೊಗೋಬೋದು. ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ. ಅದರ ಕಂಪ್ಯಾರಿಸನಲ್ಲಿ ಇವಾಗ ಎಷ್ಟಾಗಿದೆ, ಅದರ ಕಂಪ್ಯಾರಿಸನಲ್ಲಿ ನಾಳೆ ಎಷ್ಟಿರುತ್ತೆ, ಆ ಥರದ್ದು ಡಿಫ್ರೆನ್ಸ್ ತೊಗೊಳೋದಕ್ಕೆ. ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಬಂದ್ಬಿಟ್ಟು ನಾವು CPI ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಂದ್ಬಿಟ್ಟು ಕನ್ಸ್ಯೂಮರ್ ಲೆವೆಲಲ್ಲಿ ಅಥವಾ ರೀಟೇಲ್ ಬಯರ್ ಪರ್ಸ್ಪೆಕ್ಟಿವಿಂದ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಇದಕ್ಕೆ CPIಗೆ ಬೇಸ್ ಇಯರು, ಇದಕ್ಕೆ ಕೂಡ 2012 ಇದೆ ಆಯ್ತಲ್ಲ. ಬಟ್ CPIಯಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ. CPIಯಲ್ಲಿ ನೋಡಿ ನಮಗೆ 4 ಬರುತ್ತೆ. ಎಸ್ಪೆಷಲಿ CPIಯಲ್ಲಿ ಬಂದ್ಬಿಟ್ಟು 4 ಪಾಯಿಂಟ್ಸು ನೆನ್ಪಿಟ್ಕೊಂಡಿರ್ಬೇಕು. CPI ಫಸ್ಟ್ ಒನ್ನು ಇಂಡಸ್ಟ್ರಿಯಲ್ ವರ್ಕರ್ಸಿಗೆ ಆಯಿತಾ. ಇಂಡಸ್ಟ್ರಿಯಲ್ ವರ್ಕರ್ಸಿಗೆ ಎಷ್ಟು CPI, ಅಗ್ರಿಕಲ್ಚರಲ್ ಲೇಬರ್ಸು, ಇಂಡಸ್ಟ್ರಿ ಅದಾದಮೇಲೆ ಅಗ್ರಿಕಲ್ಚರು, ಅದಾದಮೇಲೆ ರೂರಲ್ ಲೇಬರ್ಸ್ ಆಯ್ತಲ್ಲ. ಸೊ ಇಂಡಸ್ಟ್ರಿಯಲ್ ವರ್ಕರ್ಸು, ಅಗ್ರಿಕಲ್ಚರಲ್ ಲೇಬರ್ಸು ಮತ್ತು ರೂರಲ್ ಲೇಬರ್ಸು, ಇವ್ರು ಎಲ್ಲರದು CPI ಏನಿರುತ್ತಲ್ಲ ಇದನ್ನು ಲೇಬರ್ ಬ್ಯೂರೋ ಕೊಡುತ್ತೆ. ಇದು ಎದರಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಲೇಬರಲ್ಲೇ ಬರುತ್ತೆ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲೇ ಬರುತ್ತೆ. 4ನೇ CPI ಇದೆ. ಈ CPI ಬಂದ್ಬಿಟ್ಟು ರೂರಲ್ಲು, ಅರ್ಬನ್ನು ಮತ್ತು ಕಂಬೈಂಡು, ಅದಕ್ಕೆ ಇಂಡೆಕ್ಸು ಕೊಡುತ್ತೆ. ಇದು ಬಂದ್ಬಿಟ್ಟು ನಮಗೆ CSO ಕೊಡೋದು ಅಂತಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸೊ ಇವಾಗ ಯಾವುದ್ಯಾವುದು ನಾವು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಟೋಟಲಾಗಿ CPI ಮತ್ತು WPI ಅಂಡರಲ್ಲಿ WPI ಬಂದ್ಬಿಟ್ಟು ಒಬ್ಬರೇ ಪಬ್ಲಿಷ್ ಮಾಡ್ತಾರೆ. WPI ಬಂದ್ಬಿಟ್ಟು ಯಾರಿರ್ತಾರೆ ಡೈರೆಕ್ಟಾಗಿ ನಾವು ನೋಡಬೇಕು ಅಂತಂದರೆ WPI ನಮಗೆ ಎಕನಾಮಿಕ್ ಅಡ್ವೈಸರ್, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಸೊ ಅದು ಪಬ್ಲಿಷ್ ಮಾಡುತ್ತೆ.
ಸಿ ಪಿ ಐಯಲ್ಲಿ ನಾವು ನೋಡಬೇಕು ಅಂತಂದರೆ ಇದು ಬಂದ್ಬಿಟ್ಟು ಇಂಡಸ್ಟ್ರಿ, ಅಗ್ರಿಕಲ್ಚರ್ ಮತ್ತು ರೂರಲ್. ಸೊ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಮತ್ತು ರೂರಲ್ ಇದು ಲೇಬರ್ ಆರ್ಗನೈಸೇಷನ್. ಸೊ ಲೇಬರ್ ಬ್ಯೂರೋ ಏನಿದೆಯಲ್ಲ ನಮಗೆ, ಸೊ ಲೇಬರ್ ಬ್ಯೂರೋ ಪಬ್ಲಿಷ್ ಮಾಡುತ್ತೆ. ಅದೇ ನಮಗೆ ರೂರಲ್ಲು, ಅರ್ಬನ್ನು ಮತ್ತು ಅರ್ಬನ್ ರೂರಲಿಂದು ಕಂಬೈಂಡು ಇದನ್ನು CSO ಪಬ್ಲಿಷ್ ಮಾಡುತ್ತೆ. 100% ಕೇಳುವಂಥ ಕ್ವೆಶನ್ ಇದು ಎಕನಾಮಿಯಲ್ಲಿ. ಯೂಶ್ವಲಾಗಿ CPI ಮತ್ತು WPI ಮೇಲಂತೂ ಕ್ವೆಶನ್ ಕೇಳಿರ್ತಾರೆ, ನೀವು ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ನೋಡ್ಕೊಂಡಿದ್ರೆ. ಸೊ CPI WPI ನೋಡ್ಕೊಂಡಿರಿ. CPI ಅಂತಂದರೆ ಸಿ ಅಂತ ನೆನ್ಪಿಟ್ಕೊಂಡಿರಿ. ಅಂತಂದರೆ CPIಯಲ್ಲಿ C ಬರುತ್ತೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನಲ್ಲೂ ಕೂಡ ನಮಗೆ C ಬರುತ್ತೆ. ಸೊ ಇವೆರಡನ್ನೂ ನಾವು ನೋಡ್ಕೊಂಡಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ವೇಟೇಜು. ಈಗ WPI ಅಂತಂದರೆ ನಮ್ಗೆ ಏನಾಗುತ್ತೆ, ಹೋಲ್ಸೇಲ್ ಆಗುತ್ತೆ. ಹೋಲ್ಸೇಲ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋದಲ್ಲ. ಸೊ ಹೋಲ್ಸೇಲಲ್ಲಿ ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸರ್ಸು ಅಂತಂದರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ವೇಟೇಜ್ ಜಾಸ್ತಿ ಕೊಡೋದು. ಸೊ ಅದಕ್ಕೆ WPI ಅಂತ ಹೇಳಿ ಬಂದ ತಕ್ಷಣ ಅದಕ್ಕೆ ಫುಡ್ಡು, ಫ್ಯೂಯಲ್ಲು, ಪವರು ಇವನ್ನ ಜಾಸ್ತಿ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಇದರಲ್ಲಿ ಪ್ರಾಡಕ್ಟ್ಸಿಗೆ ವೇಟೇಜು ಸುಮಾರು 63.75% ವೇಟೇಜ್ ಇರುತ್ತೆ. ಅದರಲ್ಲಿ ಪ್ರೈಮರಿ ಆರ್ಟಿಕಲ್ಸ್ ಬಂದ್ಬಿಟ್ಟು ಫುಡ್ಡು 20%, ಫ್ಯೂಲ್ ಮತ್ತು ಪವರ್ಗೆ 14% ಆ ಥರದ್ದು. ಸೊ ಪ್ರಾಡಕ್ಟ್ಸು ಬೇರೆ ಬರುತ್ತಲ್ಲ, ಸೊ ಪ್ರಾಡಕ್ಟ್ಸಿಗೆ ನಮಗೆ 63% ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು CPI ಅಂತ ನಾವು ನೋಡ್ಕೋಬೇಕು ಅಂತಂದರೆ, CPI ಅಂತಂದರೆ ಏನಾಗುತ್ತೆ ನಮಗೆ, ಇದು ಕನ್ಸ್ಯೂಮ್ ಮಾಡ್ಕೊಳ್ಳೋಂಥದ್ದಲ್ಲ. ಸೊ ಇದರಲ್ಲಿ ಫುಡ್ಡು ಮತ್ತು ಪ್ರಾಡಕ್ಟ್ಸು ವೇಟೇಜ್ ಬಂದ್ಬಿಟ್ಟು ಇದರಲ್ಲಿ ಎಷ್ಟಿರುತ್ತೆ, ಫುಡ್ ಮತ್ತು ಪ್ರಾಡಕ್ಟ್ಸು 45% ಇರುತ್ತೆ. ಅದೇ ಹೌಸಿಂಗು ಇದು ಬಂದ್ಬಿಟ್ಟು 10% ಇರುತ್ತೆ. ಅದಾದಮೇಲೆ ಕ್ಲೋತಿಂಗು ಇದು ಬಂದ್ಬಿಟ್ಟು 6% ಇರುತ್ತೆ. ಅಂತಂದರೆ ವೇಟೇಜ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ, ಎಲ್ಲಿ ಎಷ್ಟೆಷ್ಟು ವೇಟೇಜ್ ಇದೆ ಅಂತ. ಸೊ ಫುಡ್ಡನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಫುಡ್ಡು ಇಲ್ಲಿ ಬಂದ್ಬಿಟ್ಟು ಎಷ್ಟು ವೇಟೇಜ್ ಇತ್ತು, 20% ಅಷ್ಟೇ ವೇಟೇಜ್ ಇತ್ತು ಅಲ್ವಾ. ಬಟ್ ಇದರಲ್ಲಿ ಫುಡ್ ಮತ್ತು ಪ್ರಾಡಕ್ಟ್ಸು 45% ವೇಟೇಜ್ ಇರುತ್ತೆ. ಸೊ ಇದೊಂದು ಎಕ್ಸಾಂಪಲು ಎಕ್ಸ್ಟ್ರಾ ನೀವು ನೆನ್ಪಿಟ್ಕೊಂಡಿರಿ ನೀವು ಇದ್ರ ಮೇಲೆ ಕ್ವೆಶನ್ಸ್ ಕೇಳಿದರೆ. ಯಾಕಂತಂದರೆ WPI CPI ಮೇಲೆ ಒಂದು ಕ್ವೆಶನ್ ಕೇಳಿರ್ತಾರೆ, ಯಾವ ಥರದ ಕ್ವೆಶನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅವನ್ನೆಲ್ಲ ನಾವು ನೋಡ್ಕೊಂಡಿದ್ವಿ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ, ಪೂವರೆಸ್ಟ್ ಆಫ್ ಕಂಟ್ರೀಸ್ಗೆ ವ್ಯಾಕ್ಸಿನ್ಗೆ ಆ್ಯಕ್ಸಸ್ ಕೊಡಬೇಕು ಅಂತ. ಅದಕ್ಕೆ ಏನಂತ ಕರಿತೀವಿ, ಕೋವ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಇದನ್ನು ಇವಾಗಲೇ ನೋಡ್ಕೊಂಡಿದ್ದೀವಿ, ಇನ್ನೊಂದು ಸರಿ ನಾವು ನೋಡ್ಕೊಳ್ಳೋಣ. ಸೊ ಕೋವ್ಯಾಕ್ಸ್ ಅಂತ ಹೇಳಿ ಬಂದ ತಕ್ಷಣ ಏನಾಗುತ್ತೆ, ಕೋವ್ಯಾಕ್ಸ್ ಅಂತಂದರೆ ಏನಾಗುತ್ತೆ, ಕೋವಿಡ್-19 ವ್ಯಾಕ್ಸಿನ್, ವಿ ಫಾರ್ ವ್ಯಾಕ್ಸಿನ್ ಆಗುತ್ತೆ. ಆಮೇಲೆ AX ಬಂದ್ಬಿಟ್ಟು ನಮಗೆ ಆ್ಯಕ್ಸಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಗ್ಲೋಬಲ್ ಆ್ಯಕ್ಸಸ್. ಸೊ ಎಲ್ಲರಿಗೂ ಕೂಡ ಆ್ಯಕ್ಸಸ್ ಆಗಿರಬೇಕು ಅಂತ. ಇದನ್ನು ನೋಡಿ 3 ಪಾಯಿಂಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನೆನ್ಪಿಟ್ಕೋಬೇಕಾಗಿರೋವಂಥದ್ದು. ಇವನ್ನು ನೀವು ನೋಟ್ ಮಾಡ್ಕೊಂಡಿರಿ. ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಇದನ್ನು ಸ್ಟಾರ್ಟ್ ಮಾಡಿದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು, ಯುರೋಪಿಯನ್ ಯೂನಿಯನ್ ಅಲ್ಲ, ಇಲ್ಲಿ ಯುರೋಪಿಯನ್ ಕಮಿಷನು ಮತ್ತು ಗೌರ್ಮೆಂಟ್ ಆಫ್ ಫ್ರಾನ್ಸ್. ಯಾವುದ್ಯಾವುದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು, ಯುರೋಪಿಯನ್ ಕಮಿಷನು, ಗೌರ್ಮೆಂಟ್ ಆಫ್ ಫ್ರಾನ್ಸು. ಇದನ್ನು ಏಪ್ರಿಲ್ 2020 ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದು ಎಲ್ಲರಿಗೂ ಕೂಡ ಆ್ಯಕ್ಸಸ್ ಇದ್ರದ್ದು ಸಿಗಲೇಬೇಕು ಅಂತ ಹೇಳ್ಬಿಟ್ಟು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇರುತ್ತಲ್ಲ, ಸೊ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಇದನ್ನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು, ಗವಿ, CEPI ಮತ್ತು ಯುನಿಸೆಫ್ ಆಯಿತಾ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು, ಗವಿ, CEPI ಮತ್ತು ಯುನಿಸೆಫ್ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ಕೊತಾ ಇರುತ್ತೆ. ಇದು ಸಕ್ಸಸ್ಫುಲ್ ಆಯಿತಾ ಮಿಷನ್ನು ಅಂತಂದರೆ, ಇದು ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ, ಇನ್ನು ಅದು ಫೇಲ್ಯೂರ್ ಟೈಪೇ ಇದೆ. ಯಾಕಂತಂದರೆ ವ್ಯಾಕ್ಸಿನ್ಗಳು ಇನ್ನೂ ಎಲ್ಲ ದೇಶಕ್ಕೂ ಸಿಕ್ಕಿಲ್ಲ. ಯಾಕೆ ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ವ್ಯಾಕ್ಸಿನಿಂದು. ಅದ್ರ ಜೊತೆಗೆ ಈ ವ್ಯಾಕ್ಸಿನಿಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಬರೀ ಕಮ್ಮಿ ಕಂಪನೀಸು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಸೊ ಮ್ಯಾನುಫ್ಯಾಕ್ಚರರ್ಸು ತುಂಬ ಕಮ್ಮಿ ಇದ್ದಾರೆ, ಅದಕ್ಕೋಸ್ಕರ ಅದರದ್ದು ಕಾಸ್ಟು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಡ್ವಾನ್ಸ್ ಬುಕ್ಕಿಂಗು ಮತ್ತು ಫಂಡ್ ಶಾರ್ಟೇಜ್ ಎಲ್ಲ ಆಗಿರೋದ್ರಿಂದ ಇದನ್ನು ಸಕ್ಸಸ್ಫುಲ್ ಆಗಿಲ್ಲ. ಇದೇ ಇವಾಗ ಪ್ರಾಬ್ಲಮ್ಮು ಇಂಡಿಯಾದಲ್ಲೂ ಕೂಡ ಆಗಿರೋವಂಥದ್ದು. ಈಗ ಕೋವ್ಯಾಕ್ಸಿನು, ಕೋವಿಶೀಲ್ಡು ಇವನ್ನೆಲ್ಲ ನೋಡ್ಕೊಂಡಿದ್ರೆ ತುಂಬ ಕಮ್ಮಿ ಕಂಪನೀಸು, 2-3 ಕಂಪನೀಸ್ ಅಷ್ಟೇ ಅವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋವಂಥದ್ದು. ಸೊ ಇಡೀ ದೇಶಕ್ಕೆ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅದರಲ್ಲಿ ಎಷ್ಟೊಂದು ವ್ಯಾಕ್ಸಿನ್ನ ನಾವು ಹೊರಗಡೆ ಕಳಿಸಿದ್ದೀವಿ ಅಂತಂದರೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ, ಏಡ್ ಅಂತ ಹೇಳ್ಬಿಟ್ಟು ಈ ಥರ ಕಳಿಸಿದ್ದೀವಿ. ಸೊ ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ನಮಗೆ ಇಲ್ಲೇ ಶಾರ್ಟೇಜ್ ಆಗಿದೆ. ಬಟ್ ಅದೇ ಆ್ಯಕ್ಸಸ್ ಬಂದ್ಬಿಟ್ಟು ಬೇರೆ ಕಂಪನೀಸ್ಗೂ ಮ್ಯಾನುಫ್ಯಾಕ್ಚರಿಂಗಿಗೆ ಕೊಟ್ಬಿಟ್ಟು ರಾಯಲ್ಟಿ ಏನಾದ್ರು ಕಲೆಕ್ಟ್ ಮಾಡ್ತಾಯಿದ್ರೆ ಆ ಟೈಮಲ್ಲಿ ನಮಗೆ ಈಸಿಯಾಗಿ ಎಲ್ಲರಿಗೂ ವ್ಯಾಕ್ಸಿನ್ ಸಿಗ್ತಾ ಇರುತ್ತೆ. ನೆಕ್ಸ್ಟು RBI ಯಾವುದನ್ನು ಯೂಸ್ ಮಾಡ್ಕೊಳುತ್ತೆ, ಇನ್ಫ್ಲೇಷನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ RBI ಯಾವಾಗಲೂ ಕೂಡ CPIನ ಯೂಸ್ ಮಾಡ್ಕೊಳ್ಳುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಬಬಲ್ ಕರ್ಟನ್ ಟೆಕ್ನಾಲಜಿ ಯಾವುದಕ್ಕೆ ರಿಲೇಟ್ ಆಗಿದೆ ಬಬಲ್ ಕರ್ಟನ್ ಟೆಕ್ನಾಲಜಿ ಅಂತಂದರೆ, ಇದನ್ನು ನೋಡಿ, ಪ್ಲಾಸ್ಟಿಕ್ನ ಇದು ಓಷನಿಗೆ ಮೀಟ್ ಆಗೋದಕ್ಕಿಂತ ನಿಲ್ಲಿಸೋದಕ್ಕೋಸ್ಕರ
ಅಂತಂದರೆ ಓಷನ್ ಪೊಲ್ಯೂಷನ್ನು ಸ್ಟಾಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದೇ ಬಬಲ್ ಕರ್ಟೆನ್ ಅಂತ ಆಗ್ಬಿಟ್ಟು. ನೋಡಿ, ಇದು ಬಬಲ್ ಕರ್ಟೆನ್ ಏನು ಟೆಕ್ನಾಲಜಿ ಇದೆಯಲ್ಲ, ಈ ಬಬಲ್ ಕರ್ಟೆನ್ ಟೆಕ್ನಾಲಜಿನ ಫಸ್ಟ್ ಟೈಮು ಇಂಡಿಯಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟ್ ಟೈಮು ಇಂಡಿಯಾದಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಅಂತ ಕೇಳಿದ್ರೆ, ಇದು ಪೊಲ್ಯೂಟೆಂಟ್ಸ್ ಏನೇನಿರುತ್ತೆ, ಪ್ಲಾಸ್ಟಿಕ್ ಬಂದ್ಬಿಟ್ಟು ಯಮುನಾನ ಎಂಟರ್ ಆಗಲಿಲ್ದಂಗೆ ನೋಡ್ಕೋಬೇಕು ಅಂತ. ಸೊ ಯಮುನಾ ರಿವರ್ನ ಎಂಟರ್ ಆಗಲಿಲ್ದಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡ್ಕೊತಾ ಇರ್ತಾರೆ. ಇದು ಯಾವ ಥರ ಇರುತ್ತೆ ಅಂತಂದರೆ, ಏರ್ ಬಬಲ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಏರ್ ಬಬಲ್ಸ್ ಹೆಂಗಿರುತ್ತೆ ಅಂತಂದರೆ, ಶಿಪ್ಸು, ಫಿಶ್ಶು ಇವೆಲ್ಲದೂ ಕೂಡ ಇದ್ರ ಒಳಗಡೆಯಿಂದ ಹೋಗ್ಬಿಡ್ಬೋದು. ಬಟ್ ಪ್ಲಾಸ್ಟಿಕ್ಸ್ಗಳು ಇದ್ರ ಒಳಗಡೆಯಿಂದ ಹೋಗೋಕ್ಕಾಗಲ್ಲ. ಇದೇನಾಗುತ್ತೆ ಅಂತಂದರೆ, ಇವೆಲ್ಲದೂ ಕೂಡ ಏನು ಮಾಡ್ತಾ ಇರುತ್ತೆ, ಸುಮ್ಮನೆ ತಿರುಗಿಸ್ತಾ ಇರುತ್ತೆ ನೀರನ್ನ ಮೇಲ್ಗಡೆ ಸರ್ಫೇಸಿಗೆ ತೊಗೊಂಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನೀರು, ಫಿಶ್ಶು ಎಲ್ಲದೂ ಕೂಡ ಅಲ್ಲೇ ಇರುತ್ತೆ. ಬಟ್ ಪ್ಲಾಸ್ಟಿಕ್ಗಳೆಲ್ಲ ಏನಿರುತ್ತಲ್ಲ ಅವೆಲ್ಲ ಫುಲ್ಲು ಸೈಡಿಗೆ ಬಂದುಬಿಟ್ಟಿರ್ತವೆ. ಸೊ ಪ್ಲಾಸ್ಟಿಕ್ಗಳೆಲ್ಲ ಸೈಡಿಗೆ ಬಂದ ತಕ್ಷಣ ಅವನ್ನು ಬೇರೆ ಕಡೆಯಿಂದ ಚಾನಲೈಸ್ ಮಾಡಿಕೊಂಡು ಪ್ಲಾಸ್ಟಿಕ್ನ ನೀರಿಂದ ತೆಗೆದು ಬಿಡೋದಕ್ಕೆ. ಸೊ ಅದನ್ನು ಬಬಲ್ ಕರ್ಟೆನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಕರೀತಾರೆ. ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ನಮಗೆ ಸೈನ್ಸಲ್ಲಿ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ, ಕಲರ್ ಕೋಡೆಡ್ ವಾರ್ನಿಂಗ್ಸು. IMDB ಕಲರ್ ಕೋಡೆಡ್ ವಾರ್ನಿಂಗ್ಸ್ ಅಂತೂ ಕೊಡುತ್ತಲ್ಲ, ಅದು ನಮ್ಗೆ ಗೊತ್ತು. ಸೊ ಇದು ಕಲರ್ ಕೋಡೆಡ್ ವಾರ್ನಿಂಗ್ಸು ಯಾವುದ್ರ ಮೇಲೆ ಕೊಡುತ್ತೆ ಅಂತಂದರೆ, ಇಂಟೆನ್ಸಿಟಿ ಯಾವ ಥರ ಇದೆ, ವೆದರಿಂದ ಇಂಟೆನ್ಸಿಟಿ ಯಾವ ಥರ ಇದೆ ಅದ್ರ ಮೇಲೆ ಕೊಡುತ್ತೆ. ಕನ್ಫ್ಯೂಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕಿದೆ. ರೀಸೆಂಟಾಗಿ IMDB ಬಂದ್ಬಿಟ್ಟು ವಾರ್ನಿಂಗ್ನ ಇಶ್ಯೂ ಮಾಡ್ತು ಮುಂಬೈ ರೀಜನ್ಸ್ಗಳಿಗೆ. ಸೊ ಮುಂಬೈ, ಥಾಣೆ ಈ ರೀಜನ್ಗಳಿಗೆ ಆರೆಂಜ್ ಅಲರ್ಟ್ನ ಕೊಟ್ಟಿದೆ. ಇವಾಗ ಇದರಲ್ಲಿ ಬೇರೆ ಬೇರೆ ಥರದ್ದು ಕಲರ್ ಕೋಡಿಂಗ್ ಇದ್ದಾವೆ. ಯಾವ ಥರ ವೆದರಿಂದು ಇಂಟೆನ್ಸಿಟಿ ಇದೆ ಅದ್ರ ಮೇಲೆ ಕಲರ್ ಕೋಡು ಡಿಪೆಂಡ್ ಆಗುತ್ತೆ. ಸೊ ಅಸೆಂಡಿಂಗ್ ಆರ್ಡರಲ್ಲಿ ನೋಡ್ಕೊಳ್ಳೋಣ. ಗ್ರೀನ್ ಕಲರ್ ಕೊಟ್ಟಿದೆ ಅಂತಂದರೆ ಯಾವುದೇ ಥರದ್ದು ವಾರ್ನಿಂಗ್ ಇಲ್ಲ, ಇದನ್ನು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಯೆಲ್ಲೋ ಕಲರ್ ಕೊಟ್ಟಿದೆ ವಾರ್ನಿಂಗ್ ಅಂತಂದರೆ, ಇದು ಅಸೆಂಡಿಂಗ್ ಆರ್ಡರಲ್ಲಿ ಥ್ರೆಟ್ಟು ಯಾವ ಥರ ಜಾಸ್ತಿ ಇರುತ್ತೆ, ಅಲರ್ಟ್ ಯಾವ ಥರ ಜಾಸ್ತಿ ಆಗುತ್ತೆ ಅದ್ರ ಥರ ಹೋಗ್ತಾ ಇರೋದು. ಇದರಲ್ಲಿ ಬಿ ಅಪ್ಡೇಟೆಡ್ ಅಂದರೆ ಅಪ್ಡೇಟ್ಸ್ಗಳಿಗೋಸ್ಕರ ಕಾಯ್ತಾ ಇರಿ. ಇಲ್ಲ ಅಂತಂದರೆ ನೆಕ್ಸ್ಟು ಆರೆಂಜ್ ವಾರ್ನಿಂಗ್ ಕೊಡಬೇಕಾಗತ್ತೆ. ಆರೆಂಜ್ ವಾರ್ನಿಂಗ್ ಕೊಟ್ಬಿಟ್ರೆ ಪ್ರಿಪೇರ್ ಆಗಿರಬೇಕು. ಯಾವುದಕ್ಕೋಸ್ಕರ ಅಂತಂದರೆ, ಇದು ಆ್ಯಕ್ಷನ್ ತೊಗೊಳೋದಕ್ಕೋಸ್ಕರ. ಯಾವುದು ರಿಲೇಟೆಡ್ ಆ್ಯಕ್ಷನು, ಏನಾದರೂ ನಮಗೆ ವೆದರ್ ಕಂಡೀಷನ್ ಕ್ರಿಟಿಕಲ್ ಆಗ್ತಾಯಿದ್ರೆ ಅಂತಂದರೆ, ಸೈಕ್ಲೋನು ಈ ಥರದ್ದು ಏನಾದ್ರು ಬರ್ತಾಯಿದ್ರೆ ಅಂತ. ಸೊ ಗ್ರೀನು, ಯೆಲ್ಲೋ, ಆರೆಂಜು, ಆಮೇಲೆ ರೆಡ್ ಬರೋದು. ಸೊ ಇದು ಯಾವ ಕ್ರೊನಾಲಜಿಯಲ್ಲಿದೆ ಆ ಕ್ರೊನಾಲಜಿನೂ ಕೂಡ ನೀವು ನೋಡ್ಕೊಂಡಿರಿ. ಸೊ ಇದಕ್ಕೋಸ್ಕರ ಕೊಡುವಂಥದ್ದು ಇದು ವಾರ್ನಿಂಗು, ಗೊತ್ತಾಯ್ತಲ್ಲ. ಸೊ ಇದ್ರ ರಿಲೇಟೆಡು ಆರೆಂಜ್ ವಾರ್ನಿಂಗ್ಸ್ನ ಇಶ್ಯೂ ಮಾಡ್ಕೊಂಡಿದ್ರು ರೀಸೆಂಟಾಗಿ ಮುಂಬೈಗೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಇದು ರಿಲೇಟೆಡ್ ಕ್ವೆಶನ್ ಕೂಡ ಮುಂಚೆ ಕೇಳಿದ್ದಾರೆ, ಒಂದ್ಸರಿ ನೋಡ್ಕೊಂಡಿರ್ಬೇಕು ನೀವು. ನೆಕ್ಸ್ಟು ಲೀಡ್ ಸೆಂಟರು ಯಾವುದಕ್ಕೆ, ಸ್ಯಾಟಲೈಟ್ಗಳ ಡೆವಲಪ್ಮೆಂಟು, ಡಿಸೈನು, ಫ್ಯಾಬ್ರಿಕೇಷನು, ಟೆಸ್ಟಿಂಗು ಇವೆಲ್ಲದೂ ಕೂಡ ಒಂದೇ ಕಡೆ ಮಾಡುವಂಥದ್ದು. ಈ ಲೀಡ್ ಸೆಂಟರ್ ಹೆಸರು ಏನು ಅಂತಂದರೆ URSC ಅಂತ. ಸೊ URSC ಅಂತಂದರೆ ಏನು, URSC ಅಂತಂದರೆ UR ಸ್ಯಾಟಲೈಟ್ ಸೆಂಟರ್, ಆಯಿತಾ. UR ಸ್ಯಾಟಲೈಟ್ ಸೆಂಟರ್. ಸರಿ, ಇವಾಗ UR ಅಂತಂದರೆ ಏನಾಗುತ್ತೆ, UR ಅಂತಂದರೆ ನಮಗೆ ಉಡುಪಿ ರಾಮಚಂದ್ರರಾವ್. ಸೊ ಇವ್ರ ಹೆಸರು ಮೇಲೆ ಇಟ್ಟಿರುವಂಥದ್ದು ಇದು UR. ಮುಂಚೆ ಡೈರೆಕ್ಟ್ರು ಕೂಡ ಆಗಿದ್ದರು. ಸೊ URSC ಇಸ್ರೋ ಡೈರೆಕ್ಟ್ರು ಕೂಡ ಆಗಿದ್ದರು ಅವರು. ಮತ್ತು ಅವ್ರನ್ನ ನಾವು ನೆಕ್ಸ್ಟ್ ಕ್ವೆಶನ್ ಇಲ್ಲೇ ಇದೆ ನೋಡಿ, ಅವ್ರನ್ನ ನಾವು ಸ್ಯಾಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕೂಡ ಕರಿತೀವಿ UR ಅವ್ರನ್ನ. ಸೊ ಉಡುಪಿ ರಾಮಚಂದ್ರರಾವ್ ಸ್ಯಾಟಲೈಟ್ ಸೆಂಟರು. ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ರೀಸೆಂಟಾಗಿ ನ್ಯೂಕ್ಲಿಯರ್ ಎನರ್ಜಿನ ಡೆವಲಪ್ ಮಾಡೋಣ ನಾವು ಸ್ಪೇಸಲ್ಲಿ ಅಂತ ಹೇಳ್ಬಿಟ್ಟು ಇಸ್ರೋ ಪ್ಲ್ಯಾನ್ ಮಾಡಿದೆ, ಆಯ್ತಲ್ಲ. ಸೊ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡ್ಕೋಬೇಕು ಸ್ಪೇಸಲ್ಲಿ ಅಂತ ಹೇಳ್ಬಿಟ್ಟು ಇಸ್ರೋ ಪ್ಲ್ಯಾನ್ ಮಾಡಿ, ಅದಕ್ಕೋಸ್ಕರ ಕೆಲವೊಂದು ಇನ್ವೈಟ್ಸ್ನ ಕರೆದಿದೆ ಅಂತಂದರೆ, ಯಾರು ಅದಕ್ಕೆ ಪಾರ್ಟಿಸಿಪೆಂಟ್ಸ್ನ ಕರೆದಿದೆ. ಸೊ ಅದಕ್ಕೋಸ್ಕರ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು, ಪ್ರಪೋಸಲ್ಸ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಒಂದು ತುಂಬಾ ರೇರ್ ಆಗಿರುವಂಥದ್ದು ಸೀ ಫಿಶ್ ಅದು. ಬಟ್ ಇವಾಗ ರೀಸೆಂಟಾಗಿ ಅದು ಇಂಡಿಯನ್ ಓಷನ್ ರೀಜನಲ್ಲಿ ಕಂಡುಹಿಡಿದಿದ್ದಾರೆ ಅದನ್ನು. ಅಂತಂದರೆ ಅದು ಅದೇ ಥರ ಇತ್ತು ಅಂತ ಹೇಳ್ಬಿಟ್ಟು ಸಿಕ್ಕಿದೆ. ಅದು ಮುಂಚೆ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ಅದರ ಹೆಸರು ಬಂದ್ಬಿಟ್ಟು ಸಿಯೋಲೆಕಾಂತ್ ಅಂತ ಹೇಳಿ ಬರುತ್ತಿದ್ದು, ಕೋಲೆಕಾಂತ್ ಅಂತ. ಇದು ಕ್ರಿಟಿಕಲಿ ಎಂಡೇಂಜರ್ಡು. ಹೆಸರು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಫರ್ಜಾದ್ ಬಿ ಗ್ಯಾಸ್ ಫೀಲ್ಡು. ಸೊ ಇದು ಫರ್ಜಾದ್ ಬಿ ಗ್ಯಾಸ್ ಫೀಲ್ಡು ಎಲ್ಲಿರೋದಿದು ಅಂತಂದರೆ ಇರಾನಲ್ಲಿರೋವಂಥದ್ದು. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಎಸ್ಪೆಷಲಿ IR ರಿಲೇಟೆಡ್ಡು ನಮಗೆ ಕರೆಂಟ್ ಅಫೇರ್ಸಲ್ಲಿ ಈ ಥರದೇ ಕ್ವೆಶನ್ ಕೇಳ್ತಾ ಇರ್ತಾರೆ. ಏನಿದು ಅಂತಂದರೆ ಫರ್ಜಾದ್ ಬಿ ಏನು ಅಂತ ಕೇಳಿದ್ರೆ, ಇದು ಒಂದು ಆಯಿಲ್ ಫೀಲ್ಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಬೇಕು, ಆಯಿತಾ. ಅದ್ರ ಜೊತೆಗೆ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಇರಾನಲ್ಲಿ ಎಲ್ಲಿ ಅಂತಂದರೆ, ಇದೇನು ಪರ್ಷಿಯನ್ ಗಲ್ಫ್ ಇದೆಯಲ್ಲ, ಸೊ ಪರ್ಷಿಯನ್ ಗಲ್ಫ್ ಹತ್ರ ಇದು ಲೊಕೇಟ್ ಆಗಿರುವಂಥದ್ದು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಇದನ್ನು ನೋಡಿ 2008 ನಮ್ಮದು OVL ಅಂತ ಇದೆ,
ಈಗ ಸರಿ ಒ ವಿ ಎಲ್ ಅಂತಂದ್ರೇನು, ಒ ಎನ್ ಜಿ ಸಿ ಇದೆಯಲ್ಲ ಅವ್ರದ್ದು ವಿದೇಶ್ ಲಿಮಿಟೆಡ್, ಒ ಎನ್ ಜಿ ಸಿ ವಿದೇಶ್ ಲಿಮಿಟೆಡ್ ಇದೆ, ಅದಕ್ಕೆ ಒ ವಿ ಎಲ್ ಅಂತ ಕರೀತಾರೆ. ಸೊ ಒ ವಿ ಎಲ್ಲು ಅಥವಾ ಒ ಎನ್ ಜಿ ಸಿ ವಿದೇಶ್ ಲಿಮಿಟೆಡು 2008 ಇದನ್ನು ಡಿಸ್ಕವರ್ ಮಾಡಿತ್ತು. ಫರ್ಜಾದ್ ಬಿ ಪರ್ಷಿಯನ್ ಗಲ್ಫಲ್ಲಿದೆ, ಇರಾನ್ ಬರುತ್ತಿದ್ದು ಅಂತ ಹೇಳ್ಬಿಟ್ಟು. ಬಟ್ ಇದರಲ್ಲಿ ಏನು ಗ್ಯಾಸ್ ಫೀಲ್ಡ್ ಏನಿದೆಯಲ್ಲ, ಆಯಿಲ್ ಫೀಲ್ಡು, ಅದನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾಗೆ ಕೊಡ್ತೀನಿ ಅಂತ ಹೇಳಿ, ಬಟ್ ಇರಾನ್ ಏನು ಮಾಡ್ಕೊಂಡಿದೆ ಅಂತಂದರೆ ಈಗ ಇಂಡಿಯಾಗೆ ಕೊಡೋ ಬದಲು ಅದನ್ನು ಲೋಕಲೇ ಒಂದು ಕಂಪನಿಗೆ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಜಾಗ್ರಫಿ ಆಗಿರಲಿ, ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಇಂಪಾರ್ಟೆಂಟು ಸೂಪರ್ ಕಂಪ್ಯೂಟರ್ಸ್ಗಳ ಒಂದು ಲಿಸ್ಟನ್ನು ನೋಡ್ಕೊಳ್ಳೋಣ. ನೋಡಿ, ವರ್ಲ್ಡಲ್ಲಿ ಟಾಪ್ 500 ಲಿಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಆಯಿತಾ. ಸೊ ಟಾಪ್ 500 ಸೂಪರ್ ಕಂಪ್ಯೂಟರ್ಸು ವರ್ಲ್ಡಲ್ಲಿ ಎಲ್ಲ ದೇಶಗಳಿಂದನೂ ಕೂಡ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಈ ಸೂಪರ್ ಕಂಪ್ಯೂಟರ್ ಟಾಪ್ 500 ಒಳಗಡೆ ಟಾಪ್ 100 ಕೂಡ ನೋಡ್ಕೊತಾರೆ. ಅಂತಂದರೆ ಫಸ್ಟು ಟಾಪ್ 100. ಸೊ ಟಾಪ್ 100ಅಲ್ಲಿ ಯಾವುದಾದಿದ್ದಾವೆ ಇಂಡಿಯಾ ಕಡೆಯಿಂದ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ರೀಸೆಂಟ್ ಒಂದು ನಮ್ಮದು ಸೂಪರ್ ಕಂಪ್ಯೂಟರ್ ಯಾವುದು ಅಂತಂದರೆ ಪರಮಸಿದ್ಧಿ. ಇದು ಬಂದ್ಬಿಟ್ಟು ಸೆಕೆಂಡ್ ಇಂಡಿಯನ್ ಸೂಪರ್ ಕಂಪ್ಯೂಟರು ಟಾಪ್ 100ಅಲ್ಲಿ ಎಂಟರ್ ಆಗೋದಕ್ಕೆ. ಸೆಕೆಂಡ್ ಸೂಪರ್ ಕಂಪ್ಯೂಟ್ರು ಗೊತ್ತಾಯ್ತಲ್ಲ, ಸೆಕೆಂಡ್ ಸೂಪರ್ ಕಂಪ್ಯೂಟರು ಟಾಪ್ 100ಅಲ್ಲಿ ಎಂಟರ್ ಆಗೋದಕ್ಕೆ. ಇದ್ರದ್ದು ಏನು ರ್ಯಾಂಕಿಂಗ್ ಇದೆ ಅಂತಂದರೆ 66th ರ್ಯಾಂಕಿಂಗ್ ಇತ್ತು, ಆಯಿತಾ. ಇನ್ನೊಂದು ಯಾವುದು ಸೂಪರ್ ಕಂಪ್ಯೂಟ್ರು ಮುಂಚೆ ಯಾವ್ದು ಇದ್ದಿದ್ದು ಅಂತ ಹೇಳ್ಬಿಟ್ಟು ನಮಗೇನಾದರೂ ಕೇಳಿದ್ರೆ ಅದು ಬಂದ್ಬಿಟ್ಟು ಪ್ರತ್ಯೂಷ್. ಸೊ ಫಸ್ಟ್ ಯಾವುದು ಅಂತಂದರೆ ನಮಗೆ ಪ್ರತ್ಯೂಷಿಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಎಷ್ಟಿದೆ ಅಂತಂದರೆ 78th ಇದೆ. ಬಟ್ ಅದಕ್ಕಿಂತ ಫಾಸ್ಟ್ ನಮಗೆ ಪರಮಸಿದ್ಧಿ ಇದೆ. ಸೊ ಪರಮಸಿದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇತ್ತು. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಬೇರೆನೂ ಕೂಡ ಇದ್ದಾವೆ. ಅಂತಂದರೆ ಟಾಪ್ 500ಅಲ್ಲಿ ಮಿಹಿರ್ ಅಂತ ಬರುತ್ತೆ, ಅದು ಕೂಡ ಇದೆ. ಮತ್ತು ಈ ಥರ ಬೇರೆ ಸೂಪರ್ ಕಂಪ್ಯೂಟರ್ಸು ಇದ್ದಾವೆ. ಸೊ ಎರಡು ಯಾವುದು ಇಂಪಾರ್ಟೆಂಟ್ ನಮಗೆ, ಪರಮಸಿದ್ಧಿ ಮತ್ತು ಪ್ರತ್ಯೂಷ್ ಟಾಪ್ ಇರೋವಂಥದ್ದು. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಟಾಪ್ 2 ಯಾವುದಿದ್ದಾವೆ. ಫಸ್ಟು ಬಂದ್ಬಿಟ್ಟು ನಮಗೆ ಜಾಪನೀಸ್ ಸೂಪರ್ ಕಂಪ್ಯೂಟರು ಫುಗಾಕು ಅಂತ, ನೆಕ್ಸ್ಟು IBM ಇಂದು ಸಮ್ಮಿಟ್ ಅಂತ. ಸೆಕೆಂಡಲ್ಲಿರುವಂಥದ್ದು IBM ಇಂದು ಸಮ್ಮಿಟ್ಟು. ಇದು 2 ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ ವರ್ಲ್ಡಲ್ಲಿ. ಅದಾದಮೇಲೆ 4th ಪೊಸಿಷನಲ್ಲಿ ಬಂದ್ಬಿಟ್ಟು ಚೈನಾ ಅವ್ರದ್ದಿದೆ, ಥ್ಯೂಲೈಟ್ ಅಂತ. ಸೊ ಇದು 4th ಪೊಸಿಷನಲ್ಲಿ ಇದು ಇರುವಂಥದ್ದು. ಹೈಯೆಸ್ಟ್ ಸೂಪರ್ ಕಂಪ್ಯೂಟರು ಯಾವ ದೇಶದಿದೆ ಅಂತಂದರೆ, ಹೈಯೆಸ್ಟ್ ಸೂಪರ್ ಕಂಪ್ಯೂಟರ್ ಅಥವಾ ಜಾಸ್ತಿ ಇರುವಂಥ ಸೂಪರ್ ಕಂಪ್ಯೂಟರು ಚೈನಾದಲ್ಲೇ ತುಂಬ ಜಾಸ್ತಿ ಇದ್ದಾವೆ. ಬಟ್ ಇಂಡಿಯಾ ಕಡೆಯಿಂದ ಯಾವುದಾದ್ರು ನೆನ್ಪಿಟ್ಕೊಂಡಿರಬೇಕು ನಾವು, ಪರಮಸಿದ್ಧಿ ಮತ್ತು ಪ್ರತ್ಯೂಷ್, ಇವೆರಡನ್ನೂ ಕೂಡ ನಾವು ನೆನ್ಪಿಟ್ಕೊಂಡಿರಬೇಕು. ಟಾಪಲ್ಲಿ ಯಾವುದಿದ್ದಾವೆ ಅಂತಂದರೆ ಫುಗಾಕು ನಮಗೆ ಇಂಪಾರ್ಟೆಂಟು. ಅದಾದಮೇಲೆ IBM ಇಂದು ಸಮ್ಮಿಟು ಕೂಡ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನಮಗೆ ಚೈನಾದು ಥ್ಯೂಲೈಟು, ಇದನ್ನು ಕೂಡ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಇರುತ್ತೆ. 4th ಪೊಸಿಷನಲ್ಲಿದೆ. ನಿನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಸಿಮೋರ್ಗ್ ಸೂಪರ್ ಕಂಪ್ಯೂಟರ್ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಈ ಸಿಮೋರ್ಗ್ ಸೂಪರ್ ಕಂಪ್ಯೂಟರ್ ಯಾವ ದೇಶದ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದರೆ #SC ಅಂತಂದರೆ ಸೂಪರ್ ಕಂಪ್ಯೂಟರ್ ಅಂತ ಅಟ್ಲೀಸ್ಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ದಿರಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.